ರಾಜ್ಯ ಬಿಜೆಪಿ ಘಟಕ ಹಾಗೂ ರಾಜ್ಯ ಕಾಂಗ್ರೆಸ್ ಘಟಕ ಎರಡೂ ಕೂಡ ಪ್ರಮುಖ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಆದರೆ ಇದೇ ಶನಿವಾರ ರಾಜ್ಯ ಬಿಜೆಪಿ ಘಟಕಕ್ಕೆ, ಅದರಲ್ಲೂ ಮುಖ್ಯವಾಗಿ BY ವಿಜೇಂದ್ರ ಅವರ ಅಭಿಮಾನಿಗಳಿಗೆ, ಬಹುಮುಖ್ಯವಾಗಿ ಯುವ ಪಡೆಗೆ ಸೂಪರ್ ಗಿಫ್ಟ್ ಸಿಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿವೆ. ಯಾಕಂದ್ರೆ ಯಡಿಯೂರಪ್ಪ ಅವರ ಪುತ್ರ BY ವಿಜೇಂದ್ರ ಅವರು ಹೈಕಮಾಂಡ್ ಅಣತಿಯ ಮೇರೆಗೆ ದೆಹಲಿಗೆ ಹೋಗಿದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, ಇದೇ ಶನಿವಾರ BY ವಿಜೇಂದ್ರ ಅವರನ್ನ ಮತ್ತೊಂದು ಸುತ್ತಿಗೆ, ಮತ್ತೊಂದು ಬಾರಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿವೆ. ಯಾಕೆ? ಇಲ್ಲಿ 3 ಕಾರಣಗಳನ್ನು ನಾನು ನಿಮಗೆ ಕೊಡ್ತೀನಿ. ಒಂದು, BY ವಿಜೇಂದ್ರ ಅವರು ನವೆಂಬರ್ 10, 2023 ಬಿಜೆಪಿ ರಾಜ್ಯ ಘಟಕದ 11ನೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ರಾಜ್ಯ ಬಿಜೆಪಿ ಘಟಕದಲ್ಲಿ, ಆ ಒಂದು ಪರಿಣಾಮ. ಎರಡನೇದ್ದು, ಆರಂಭದಿಂದ ಇಲ್ಲಿಯ ತನಕ ಸಾಕಷ್ಟು ಸಲ ಹೇಳಿದ್ದಾರೆ ವಿಜೇಂದ್ರ ಅವರು, ನಾನು ಚೆಸ್ ಆಡ್ತೀನಿ. ಚೆಸ್ನಲ್ಲಿ ಒಂದು ರಣತಂತ್ರ ಇದೆ, ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್. ಸೇಮ್ ಅದೇ ಡಿಫೆನ್ಸ್ ಫಾರ್ಮುಲಾವನ್ನೇ, ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಫಾರ್ಮುಲಾವನ್ನೇ ವಿಜೇಂದ್ರ ಅವರು ಪಾಲಿಸ್ತಾ ಬಂದಿದ್ದಾರೆ. ಯಾಕೆ, ಹೇಗೆ, ಅದನ್ನು ಕೂಡ ಹೇಳಿ ನೋಡಿ. BY ವಿಜೇಂದ್ರ ಅವರನ್ನು ಹೊರತುಪಡಿಸಿ ಮತ್ತಾರು ಆಗೋದಿಲ್ವಾ, ಅಂತಹ ಅವಕಾಶಗಳಿಲ್ವಾ? 2028 ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ತನಕ ಅಂಥದ್ದೊಂದು ಹೊಸ ಪ್ರಯೋಗಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗೋದಿಲ್ಲ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗಿಂದ ಏನಾಯಿತು ನೋಡಿ. 2024 ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 17 ಸ್ಥಾನಗಳನ್ನು ಬಿಜೆಪಿ, 2 ಸ್ಥಾನಗಳನ್ನು ಬೆಂಬಲಿತ ಪಕ್ಷ JDS ಕೂಡ ಗೆಲ್ಲುವಂತಾಯಿತು. ಆ ಹೊಣೆ, ಆ ಗೆಲುವಿನ ಒಂದಷ್ಟು ಪಾಲು ಕೂಡ ವಿಜೇಂದ್ರ ಅವರಿಗೆ ಸಿಗುತ್ತೆ. ಮೋದಿ ಅವರು, ಅಮಿತ್ ಶಾ ಅವರು, ರಾಜ್ಯ ಬಿಜೆಪಿ ಘಟಕ ಮತ್ತೆ ಜನತಾದಳ ಎಲ್ಲವೂ ಕೂಡ ಒಟ್ಟುಗೂಡುತ್ತೆ, ನಿಜ. ಆದರೆ ವಿಜೇಂದ್ರ ಅವರ ಶ್ರಮ ಕೂಡ ಅಲ್ಲಿ ಇದೆ ಅನ್ನುವಂತಹ ಪ್ರತಿಪಾದನೆಯನ್ನ ಅವರ ಅಭಿಮಾನಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಒಪ್ಪಲೇಬೇಕಾದಂತಹ ವಿಚಾರ. ರಾಜ್ಯಾಧ್ಯಕ್ಷರು ಯಾರೇ ಆಗಿದ್ರು ಕೂಡ ಅವರಿಗೆ ಆ ಒಂದು ಪಾಲನ್ನ ಕೊಡಲೇಬೇಕಾಗಿತ್ತು, ವಿಜೇಂದ್ರ ಅವ್ರಿಗೂ ಕೊಡಬೇಕಾಗತ್ತೆ. ಬಹುಮುಖ್ಯವಾದಂತಹ ಮತ್ತೊಂದು ಸಂಗತಿ ಏನಂದ್ರೆ, ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾರೆ. ಸರಿಸುಮಾರು 1 ಕೋಟಿ ಸದಸ್ಯರನ್ನ ಹೆಚ್ಚುವರಿಯಾಗಿ ಬಿಜೆಪಿ ರಾಜ್ಯ ಘಟಕಕ್ಕೆ ಸೇರಿಸಿದಂತಹ ಕೀರ್ತಿ ಕೂಡ, ಅಥವಾ ಆ ಒಂದು ರಿಸಲ್ಟ್ ಕೂಡ ವಿಜೇಂದ್ರ ಅವರಿಗೆ ಸಲ್ಲುತ್ತೆ. ಈಗ ZPTP ಎಲೆಕ್ಷನ್ ಬರೋದಿದೆ, BBMP ಚುನಾವಣೆ ಮುಂದಿದೆ. ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ BS ಯಡಿಯೂರಪ್ಪ ಅವರ ವಿರೋಧವನ್ನ ಯಾರೂ ಕೂಡ ಕಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಿಜೆಪಿ ಹೈಕಮಾಂಡ್ ಕಡೆ. ಈ ಕಾರಣಕ್ಕೆ ವಿಜೇಂದ್ರ ಅವರೇ ಮುಂದುವರಿತಾರೆ. ಇದಕ್ಕಿಂತಲೂ ಬಹುಮುಖ್ಯವಾಗಿ ಒಂದು ಯುನಿಕ್ ಬೇಸ್ ಅನ್ನ ಕಟ್ಕೋತಿದ್ದಾರೆ ವಿಜೇಂದ್ರ ಅವರು. ಜೊತೆಯಲ್ಲಿ ಕೇವಲ ಲಿಂಗಾಯತ ಸಮುದಾಯದ ಯುವ ಪಡೆ ಅಷ್ಟೇ ಅಲ್ಲ, ಹಿಂದುಳಿದ ಸಮಾಜದ ಯುವಕರನ್ನೂ ಕೂಡ ಆಕರ್ಷಿಸ್ತಿದ್ದಾರೆ. ಈ ಮೂಲಕ ಏನು, ರಾಜ್ಯ ರಾಜಕಾರಣದಲ್ಲಿ ಯಾರೇ ಇರಲಿ, ಯಾವುದೇ ಪಕ್ಷನೇ ಇರಲಿ, ಅಹಿಂದ ಅನ್ನುವಂತಹ ಒಂದು ಬಹುದೊಡ್ಡ ಬಲವನ್ನ, ಅಲ್ಪಸಂಖ್ಯಾತರನ್ನ ನೀವು ಎಷ್ಟೇ ನೇರವಾಗಿ ಯಡಿಯೂರಪ್ಪ ಅವರು ಕಡೆಗಣಿಸಿರಲಿಲ್ಲ, ವಿಜೇಂದ್ರ ಅವರು ಕೂಡ ಕಡೆಗಣಿಸ್ತಿಲ್ಲ. ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಬಲವನ್ನ ಒಗ್ಗೂಡಿಸಿಕೊಂಡು ಯಾವುದೇ ಪಕ್ಷ ಅತ್ಯಂತ ಸಮರ್ಥವಾಗಿ ಅವರನ್ನ ಜೊತೆಯಲ್ಲಿ ಕಟ್ಕೊಂಡು ಚುನಾವಣೆ ಎದುರಿಸಿದ್ರೆ ಅವರಿಗೆ ಬಹುದೊಡ್ಡ ಲಾಭ ಆಗೇ ಆಗುತ್ತೆ. ನೇರವಾಗಿ ಅವರೇ 113 ಸ್ಥಾನ ಗೆಲ್ತೀವಿ ಅಂತ ಬಿಜೆಪಿ ಕೂಡ ಇಂಟರ್ನಲ್ಲಿ ಒಪ್ಕೋತಿಲ್ಲ. ಆದರೆ ವಿಜೇಂದ್ರ ಅವರ ಟಾರ್ಗೆಟ್ 100, ಕನಿಷ್ಠ 100 ಸ್ಥಾನಗಳನ್ನು ನಾವು 2028 ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಒಂದು ಮ್ಯಾಪ್ ಅನ್ನು ಮಾಡಿಕೊಂಡು, ಮೈತ್ರಿ ಯಾರೇ ಇರಲಿ, ಯಾಕಂದ್ರೆ ನೋಡಿ, ಯಡಿಯೂರಪ್ಪ ಅವರು ಕೂಡ ಮೈತ್ರಿ ಮಾಡಿಕೊಂಡಾಗ ಇನ್ನೊಂದು ಪಕ್ಷವನ್ನು ಸಂಭಾಳಿಸುವಂತಹ ಸಂದರ್ಭಗಳಲ್ಲಿ ಅತ್ಯಂತ ಸಂಯಮದಲ್ಲಿದ್ರು. ಒಂದು ಹಂತಕ್ಕೆ ಹೋದ್ಮೇಲೆ ಬೇರೆದೇ ಆಯಿತು. ಆದರೆ ತುಂಬಾ ಯುವಕರಾಗಿರ್ತಕ್ಕಂತಹ ವಿಜೇಂದ್ರ ಅವರು ಮೈಸೂರು ಚಲೋ ಮಾಡಿದಂತಹ ಸಂದರ್ಭದಲ್ಲಿ ಅವರು ನಡ್ಕೊಂಡಂತಹ ರೀತಿ, ಮತ್ತೊಂದು ಪಕ್ಷದ ನಾಯಕರನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಮೈಸೂರು ಚಲೋ ಮಾಡುವ ಸಂದರ್ಭಗಳಲ್ಲಿ ಅವರ ಹಾವಭಾವ, ಅವರ ಮಾತು, ನಡೆ, ನುಡಿ ಎಲ್ಲವೂ ಕೂಡ ಅತ್ಯಂತ ಸಂಯಮದಲ್ಲಿತ್ತು.
ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಅನ್ನುವಂತಹ ಚೆಸ್ನ ರಣತಂತ್ರವನ್ನ ಮೂಲತಃ ಚೆಸ್ ಗೊತ್ತಿರುವಂತಹ ಮತ್ತು ಚೆಸ್ ಆಡ್ತಿರುವಂತಹ ವಿಜೇಂದ್ರ ಅವರು ಸ್ಪಷ್ಟವಾಗಿ ಪಾಲಿಸ್ತಾ ಬಂದಿದ್ದಾರೆ. ಯಾಕೆ ವಿಜೇಂದ್ರ ಅವರು ಮುಂದುವರಿತಾರೆ? ಹೊಸ ದಾಖಲೆ ಆಗುತ್ತೆ. ಇದುವರೆಗೂ ರಾಜ್ಯ ಬಿಜೆಪಿ ಘಟಕದಲ್ಲಿ 10 ಮಂದಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾರೂ ಕೂಡ ಬ್ಯಾಕ್ ಟು ಬ್ಯಾಕ್ ರಾಜ್ಯಾಧ್ಯಕ್ಷರಾಗಲಿಲ್ಲ. ಒಂದು ವೇಳೆ ಶನಿವಾರ ಅತ್ಯಂತ ಸ್ಪಷ್ಟವಾಗಿ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿದ್ರೆ ಹೊಸ ದಾಖಲೆ ಬರೀತಾರೆ BY ವಿಜೇಂದ್ರ ಅವರು. ಯತ್ನಾಳ್ ಅವರ ವಿಚಾರ ಮತ್ತು ಈಶ್ವರಪ್ಪ ವಿಚಾರ ಬಂದಾಗ, ಅವರನ್ನ ಉಚ್ಚಾಟನೆ ಮಾಡಿದಾಗ, ವಿಜೇಂದ್ರ ಅವರು ನಡ್ಕೊಂಡಂತಹ ರೀತಿ, ಆಡಿದಂತಹ ಮಾತು ಅತ್ಯಂತ ಹಿರಿಯರಿದ್ರು. ಅವರ ಉಚ್ಚಾಟನೆಯನ್ನ ನಾನು ಸಂಭ್ರಮಿಸೋದಿಲ್ಲ ಅನ್ನುವಂತಹ ಮಾತನ್ನ ಹೇಳೋದ್ರ ಜೊತೆಯಲ್ಲಿ ಯಾರೂ ಕೂಡ ಆ ಕೆಲಸವನ್ನ ಮಾಡಬಾರ್ದು ಅಂತ ಅವರ ಫಾಲೋಯರ್ಸ್ಗೆ, ಅಭಿಮಾನಿಗಳಿಗೆ ಹೇಳುವ ಮೂಲಕ ವಿಜೇಂದ್ರ ಅವರು ಕೊಟ್ಟಂತಹ ಸಂದೇಶ ಇದೆಯಲ್ಲ, ಇವತ್ತಲ್ಲ ನಾಳೆ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರ್ತಾರೆ ಅನ್ನೋದಕ್ಕೆ ಆ ಮಾತು ಅತ್ಯಂತ ಸ್ಪಷ್ಟವಾದಂತಹ ಒಂದು ಸಂದೇಶ ಆಗಿತ್ತು, ಸಾಕ್ಷಿಯಾಗಿತ್ತು. ಈಗ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ರಣತಂತ್ರವನ್ನು ಹೇಗೆ ಮಾಡ್ತಿದ್ದಾರೆ ವಿಜೇಂದ್ರ ಅವರು ನೋಡಿ. ಕೌಂಟರ್ ಅಟ್ಯಾಕ್ ಅನ್ನ ಆ ಒಂದು ಗೇಮಲ್ಲಿ, ಆ ಡಿಫೆನ್ಸ್ ಅನ್ನ ಬಳಸುವಂತಹ ಸಂದರ್ಭದಲ್ಲಿ ನೇರವಾಗಿ ಮಾಡೋದಿಲ್ಲ, ಬೇಗ ಮಾಡೋದು. ಆದರೆ ಬಿಷಪ್ ಅನ್ನುವಂತಹ ಒಂದು ಒಂಟೆ, ಸ್ಪಷ್ಟವಾಗಿ ಹೇಳಿದ್ರೆ ಒಂಟೆ, ಅದನ್ನ ಇಟ್ಕೊಂಡು ಅತ್ಯಂತ ಜಾಣ್ಮೆಯಿಂದ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾರೆ. 2023 ನವೆಂಬರ್ 10ನೇ ತಾರೀಕು ಯಾವಾಗ ರಾಜ್ಯಾಧ್ಯಕ್ಷರಾದ್ರು ವಿಜೇಂದ್ರ ಅವರು, ಅವತ್ತಿನಿಂದ ಇಲ್ಲಿ ತನಕ ನೇರವಾದ ದಾಳಿಯನ್ನ ಯಾರ ಮೇಲೂ ಮಾಡಲಿಲ್ಲ. ಆದ್ರೆ ಕಾಯ್ತಿದ್ದಾರೆ. ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಅಲ್ಲೂ ಕೂಡ ಇದೇ ಕೆಲಸ ಆಗ್ತಿದೆ. ಇದೇ ರೀತಿಯಲ್ಲೇ ಆಟ ಆಡ್ತಾನೆ ಒಬ್ಬ ಚದುರಂಗದ ಆಟಗಾರ. ಇಲ್ಲಿ ಬಿಷಪ್ ಅನ್ನುವಂತಹ ಅಪ್ಪನ ಲೆಗಸಿಯನ್ನ ಮುಂದಿಟ್ಕೊಂಡು, ಆ ಬಲವನ್ನ ಮುಂದಿಟ್ಕೊಂಡು ವಿಜೇಂದ್ರ ಅವರು ಕಾಯ್ತಿದ್ದಾರೆ, ಕಾಯಿ ಹೊಡೆಯೋದಕ್ಕೆ. ಎರಡನೇದು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ರೀತಿಯಲ್ಲಿ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ರಣತಂತ್ರವನ್ನು ಬಳಸ್ತಿರುವಂತಹ ವಿಜೇಂದ್ರ ಅವರು ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಓಕೆ ಅಂತಿದ್ದಾರೆ. JDS ನಾಯಕರನ್ನ ಜೊತೆಯಲ್ಲಿ ತಗೊಂಡೋಗ್ಬೇಕು, ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು, ಮತ್ತೆ ಹಳೆಯ ನಾಯಕರಿಗೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಎರಡೂ ರೀತಿಯ ಪೀಳಿಗೆಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತಿದ್ದಾರೆ. ಯಾರನ್ನೂ ಕೂಡ ತೆಗೆದಾಕ್ತಿಲ್ಲ ವಿಜೇಂದ್ರ ಅವರು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ಅತ್ಯಂತ ಜಾಣ್ಮೆಯಿಂದ ಇಂಟರ್ನಲ್ಲಿ ಒಂದು ಪಡೆಯನ್ನ ಕಟ್ಕೊಂಡು, ಒಂದು ವಾರ್ ರೂಮ್ ಅನ್ನ ಮಾಡಿಕೊಂಡು, ಬಿಜೆಪಿಯ ವಾರ್ ರೂಮೇ ಇದೆ ಅಲ್ಲೇ, ವಿಜೇಂದ್ರ ಅವರು ಮಾಡ್ತಿರುವಂತಹ ಜಾಣ್ಮೆಯ ಕೆಲಸ ಏನು? ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಂತಹ ಹುಡುಗರನ್ನ ಹೆಕ್ಕಬೇಕು, ಅವರಿಗೆ ಯಾವ ರೀತಿಯ ಒಂದು ಕೆಲಸವನ್ನ ಕೊಡಬೇಕು, ಈ ಮೂಲಕ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳಲ್ಲಿ ಬಿಜೆಪಿಯನ್ನ ಯಾವ ಮಟ್ಟಕ್ಕೆ ಕಟ್ಟಬೇಕು ಅನ್ನುವಂತಹ ಅದೇ ಅಪ್ಪನ ಶೈಲಿ, ಸಾಂಪ್ರದಾಯಿಕ ಶೈಲಿ ಏನಿತ್ತು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಹೊಸ ಟಚ್ ಕೂಡ ಕೊಡ್ತಾ ಇದ್ದಾರೆ. 2023 ನವೆಂಬರ್ 10ನೇ ತಾರೀಕು ರಾಜ್ಯಾಧ್ಯಕ್ಷರಾದ್ಮೇಲೆ ಮಾರನೇ ದಿನ ಕೇಶವ ಕೃಪಕ್ಕೆ ಹೋಗ್ತಾರೆ. ಆ ಒಂದು ಫೋಟೋ ತುಂಬಾ ವೈರಲ್ ಆಯಿತು. ಭುವನೇಶ್ವರ್, ಭಾರತ ಮಾತೆ ಮತ್ತು ಶ್ರೀರಾಮಚಂದ್ರ ಪ್ರಭು ಇರುವಂತಹ ಫೋಟೋ ಮುಂದೆ ನಿಂತ್ಕೊಂಡು ಕೈ ಮುಗಿತಾರೆ. ಅಲ್ಲಿ ಮೇಲೊಂದು ಲೈನ್ ಇತ್ತು, ಸ್ವಯಂಮೇವ ಮೃಗೇಂದ್ರತ. RSS ನ ನಾಯಕರು ಮತ್ತು RSS ನವರಿಗೆ, ಬಿಜೆಪಿ ನಾಯಕರಿಗೆ, ಕಾರ್ಯಕರ್ತರಿಗೆ ಸ್ವಯಂಮೇವ ಮೃಗೇಂದ್ರತ ಅಂದ್ರೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ನೀವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ರಾಜಾ ಹುಲಿ ಫಿಲಮ್ ಅಲ್ಲಿ ಯಶ್ ಹೇಳ್ತಾರೆ, ಇಲ್ಲಿ ಯಾರನ್ನು ಹೀರೋ ಮಾಡೋದಿಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕು. ಸ್ವಯಂಮೇವ ಮೃಗೇಂದ್ರತ ಅಂದ್ರೂ ಅಷ್ಟೇ. ಸಿಂಹಕ್ಕೆ ಯಾರೂ ಕೂಡ ಕಾಡಿನಲ್ಲಿ ಕರೆದು ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಿಲ್ಲ, ನೀನು ಕಾಡಿನ ರಾಜ ಅಂತ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಅಪ್ಪನ ಆ ಒಂದು ಪ್ರಭಾವಳಿಯಿಂದ ಹೊರಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಯಾರು ಕೂಡ ನಾಳೆ ಹೇಳ್ಬಾರ್ದು, ಅಪ್ಪನ ಕಾರಣಕ್ಕೆ ಹಿಂಗಾಗಿ. ಆದರೆ ಸ್ವಯಂಮೇವ ಮೃಗೇಂದ್ರತ ಅನ್ನುವಂತಹ ಸಾಲನ್ನು ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡಿರುವಂತಹ ವಿಜೇಂದ್ರ ಅವರು ಈ 23 ನವೆಂಬರ್ 10ರಿಂದ ಇಲ್ಲಿ ತನಕ ಸಾಕಷ್ಟು ಕಡೆ ನೋಡಿ ಅವರ ತಂದೆಯವರ ಹೆಸರನ್ನ ಎಷ್ಟು ಬೇಕೋ ಅಷ್ಟನ್ನೇ ಬಳಸಿದ್ದಾರೆ. ಯಾಕಂದ್ರೆ ನಾಳೆ ಅದೊಂದು ಮಾತು ಬರುತ್ತೆ, ಉತ್ತರಾಧಿಕಾರಿಗಳನ್ನ ನಾವು ಬೆಳೆಸೋದಿಲ್ಲ ಅನ್ನುವಂತಹ ಮಾತನ್ನ ಮೋದಿಯವರು ಹೇಳಿದ್ರು. ಆ ಥರದ್ದು ಒಂದು ಕೋಟ ನನಗೆ ಬೇಕಾಗಿಲ್ಲ, ನಾನು ನನ್ನ ಸ್ವಯಂ ಬಲದಿಂದ ನಾನು ಕೂಡ ನನ್ನ ತಾಕತ್ತನ್ನ ಪ್ರದರ್ಶಿಸ್ತೀನಿ ಅನ್ನುವಂತಹ ಕೆಲಸವನ್ನ ವೈಯಕ್ತಿಕವಾಗಿ ಮಾಡಿದ್ದಾರೆ. ಎಷ್ಟೇ ಆಗಲಿ ಅಪ್ಪನೇ, ಅಪ್ಪನ ಹೆಸರನ್ನ ಯಾರಾದರೂ ಹೇಳಬೇಕು.
ವಿಜೇಂದ್ರ ಅವರು ಕೂಡ ಹೇಳ್ತಿದ್ದಾರೆ. ಆದರೆ ಸ್ವಯಂ ಏವಂ ಮೃಗೇಂದ್ರತ ಅನ್ನುವಂತಹ ಸಾಲನ್ನು ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡಿರುವಂತಹ ವಿಜೇಂದ್ರ ಅವರು 2025ಕ್ಕೆ ಮತ್ತೊಂದು ಸಲ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದಾದ್ರೆ ಹೊಸ ದಾಖಲೆ ಬರೀತಾರೆ. ಶನಿವಾರದ ಸೂಪರ್ ಗಿಫ್ಟ್ ಜೊತೆಯಲ್ಲಿ ವಿಜೇಂದ್ರ ಅವರು ರಾಜ್ಯಕ್ಕೆ ಮರಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಹಾಗಿದ್ರೆ ವಿಜೇಂದ್ರ ಅವರೇ ಮತ್ತೊಂದು ಸುತ್ತಿಗೆ ರಾಜ್ಯಾಧ್ಯಕ್ಷರಾದರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಬಹುದು, ಸಿಎಂ ಆಗುವಂತಹ ಅವಕಾಶಗಳು ಎಷ್ಟಿದೆ, ಕಮೆಂಟ್ ಮಾಡಿ.